ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕೂಗು ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. 20 ಖಾಲಿ ಸ್ಥಾನಗಳಿಗೆ ಸಚಿವರನ್ನ ಆಯ್ಕೆ ಮಾಡೋಕೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಸರಣಿ ಸಭೆಗಳು ಮುಗಿದಿದ್ರು ಪಟ್ಟಿ ಮಾತ್ರ ರಿಲೀಸ್ ಆಗ್ತಿಲ್ಲ. ಹೈಕಮಾಂಡ್ನಿಂದ ಸಿಗಬೇಕಾಗಿರೋ ಆ ಒಂದು ಗ್ರೀನ್ ಸಿಗ್ನಲ್ಗಾಗಿ ನಾಯಕರು ಕಾಯ್ತಿದ್ದಾರೆ. ಹಾಗಿದ್ರೆ ದೆಹಲಿ ಅಂಗಳದಲ್ಲಿ ನಡೆದಿರೋ ಅಸಲಿ ಸರ್ಕಸ್ ಏನು, ಬನ್ನಿ ನೋಡೋಣ. ಸಂಪುಟ ವಿಸ್ತರಣೆಗೂ ತಟ್ಟಿದ ದೆಹಲಿ ಪ್ರತಿಭಟನೆ ಬೇಸಿ. ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಮತ್ತಿಬ್ಬರಿಗೆ ಡಿಸಿಎಂ ಪಟ್ಟ ಫಿಕ್ಸ್. ರಾಜ್ಯದಲ್ಲಿ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಮೇಲೂ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಸ್ಪೆನ್ಸ್ ಮಾತ್ರ ಮುಗಿಯುತ್ತಲೇ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಾಲು ಸಾಲು ಸಭೆ ನಡೆಸಿದ್ರು ಸಂಪುಟ ಸರ್ಕಸ್ಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ. ನಿನ್ನೆಯೇ ಸಿಹಿ ಸುದ್ದಿ ಸಿಗುತ್ತೆ, ಇನ್ನೆರಡು ದಿನದಲ್ಲಿ ಪ್ರಮಾಣ ವಚನ ನಡೆಯುತ್ತೆ ಅನ್ಕೊಂಡಿದ್ದ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಪಟ್ಟಿ ಫೈನಲ್ ಆಗಿ ಹೈಕಮಾಂಡ್ ಕೈಯಲ್ಲಿದ್ರು ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಹೈಕಮಾಂಡ್ ನಾಯಕರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇರೋದ್ರಿಂದ ಸಂಪುಟ ವಿಸ್ತರಣೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಉಳಿದಿರೋ 20 ಸಚಿವ ಸ್ಥಾನಗಳಿಗೆ ಬರೋಬ್ಬರಿ 40ಕ್ಕೂ ಹೆಚ್ಚು ಶಾಸಕರು ಕ್ಯೂನಲ್ಲಿ ನಿಂತಿದ್ದಾರೆ. ಸಿಎಂ ಮತ್ತು ಮಾಜಿ ಸಿಎಂ ತಮ್ಮ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಲು ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಆದ್ರೆ ಈ ಬಾರಿ ಹಂತ ಹಂತವಾಗಿ ಹಳೆಯ ಮುಖಗಳನ್ನ ಪಕ್ಕಕ್ಕಿಟ್ಟು ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಹೀಗಾಗಿ ಮೊದಲ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲು ಸೂಚಿಸಿದ್ದು ಆಕಾಂಕ್ಷಿಗಳಲ್ಲಿ ತೀವ್ರ ಕುತೂಹಲ ಹೆಚ್ಚಿಸಿದೆ. ಮಾತಾಡ್ಬಿಟ್ಟು ಕಳಿಸಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂತ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ಕೇಳಿ ತೀರ್ಮಾನಕ್ಕೆ ಮಾಡಿದ್ದಾರೆ. ಈಗ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಗೋಪಾಲ್ ಸುರ್ಜೇವಾಲ, ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಇನ್ನು ಮುಂಬರುವ ಚುನಾವಣೆಗಳ ಮೇಲೆ ಕಣ್ಣಿಟ್ಟಿರೋ ಹೈಕಮಾಂಡ್ ಈಗ ಹೆಚ್ಚುವರಿ ಡಿಸಿಎಂ ದಾಳ ಉರುಳಿಸಲು ಚಿಂತನೆ ನಡೆಸಿದೆ. ರಾಜ್ಯದ 2 ಪ್ರಬಲ ಸಮುದಾಯಗಳನ್ನ ಓಲೈಸಲು ಹೆಚ್ಚುವರಿ ಡಿಸಿಎಂ ಹುದ್ದೆ ರಚನೆಗೆ ಸ್ಕೆಚ್ ಹಾಕಲಾಗಿದೆ. ಲಿಂಗಾಯತ ಸಮುದಾಯದ ಮುಖಂಡ ಸಚಿವ ಎಂಬಿ ಪಾಟೀಲ್ ಮತ್ತು ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಕಡೆಯಿಂದ ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕಾಗಿ ತೀವ್ರ ಲಾಬಿ ಶುರುವಾಗಿದೆ. ನಾವು ಕೇಳಿದ್ದೀವಿ, ಚರ್ಚೆ ನಡೀತಾ ಕೇಳಿದ್ದೀವಿ ಪಕ್ಷದಲ್ಲಿ. ಅದೇನಾದ್ರು ಅಂತಿಮವಾಗಿ ಅವರೇ ಚರ್ಚೆ ಮಾಡಬೇಕು ನಿರ್ಧಾರ ನಮ್ಮ ವರಿಷ್ಠರು. ಕಾದ್ ನೋಡೋಣ ಅದ್ರ ಬಗ್ಗೆ. ನಾವೇನು ಕೇಳಿಲ್ಲ, ಅದು ಪಕ್ಷದ ತೀರ್ಮಾನ ಯಾರು ಕೊಡ್ತಾರೆ, ಯಾರು ಮಾಡ್ತಾರೆ ಕಾದ್ ನೋಡೋಣ. ಹೇಳಿಲ್ಲ ಪಕ್ಷ ತೀರ್ಮಾನ ಮಾಡಬೇಕು, ಯಾರು ಕೊಡಬೇಕು ಯಾರಿಲ್ಲ ಅಂತ. ಕಾದ್ ನೋಡೋಣ, ಟೈಮ್ ಇದೆ. ಒಟ್ಟಾರೆ ಹೈಕಮಾಂಡ್ ನಾಯಕರ ಈ ಹೊಸ ಲೆಕ್ಕಾಚಾರದಿಂದಾಗಿ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುವ ಲಕ್ಷಣಗಳು ಕಾಣಿಸ್ತಿವೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟು ಸಚಿವ ಸ್ಥಾನದ ಪಟ್ಟಿ ಜೊತೆಗೆ ಹೊಸ ಡಿಸಿಎಂಗಳು ಅನೌನ್ಸ್ ಆಗ್ತಾರಾ ಅಥವಾ ಸದ್ಯಕ್ಕೆ ಸಂಪುಟ ವಿಸ್ತರಣೆಗೆ ಮಾತ್ರ ಅಂತಿಮ ಮುದ್ರೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.